ನರಸಿಂಹ, ಇವತ್ತು ನನಗೆ ಭಾಳ ಸಂತೋಷ ಆಯಿತು ಕಣ. ರೀ, ಏನಿದ್ದು ಸಂತೋಷ ಆಯಿತು ಅಂತ ಹೇಳ್ತಿದ್ದೀರಾ? ಹಾಗೆ ಬಿಟ್ಟರೆ ಅವನು ಇನ್ನೂ ಕೋಪ ಮಾಡ್ಕೋತಾನೆ ಕಣೆ, ಅದಕ್ಕೆ. ಓ ಹೌದಾ, ಸರಿ ಸರಿ. ನರಸಿಂಹ, ನನಗೆ ಯಾಕೆ ಸಂತೋಷ ಆಯಿತು ಅಂತ ಕೇಳೋಲ್ವೇನು? ಯಾಕೆ? ಯಾರಾದರೂ ಸಾಲ ತಿರುಗಿಸ್ಕೊಟ್ಟಾಗ ಸಂತೋಷ ಆಗದೆ ಇರುತ್ತಾ ಅಣ್ಣ? ಯಾವ ಸಾಲನೇ? ಅದೇ ರೀ, ನರಸಿಂಹಣ್ಣ ತಂದು ಕೊಟ್ರಲ್ಲ ಸಾಲ, ಅದೇ ಗೋಧಿ ಸಾಲ. ಅದು ಬಡ್ಡಿ ಸಮೇತ ವಾಪಸ್ ಕೊಟ್ಟಿದ್ದೀನಿ. ಏಯ್, ನೀನು ಸಾಲ ತೀರಿಸಿದ್ದಕ್ಕೆ ನನಗೆ ಸಂತೋಷ ಆಯ್ತು ಕಣ. ಆದರೆ ತುಂಬ ವರ್ಷ ಆದ್ಮೇಲೆ ನಿನ್ನನ್ನು ಮತ್ತೆ ನೋಡ್ನಲ್ಲ, ಅದಕ್ಕೆ ಮತ್ತೂ ಸಂತೋಷ ಆಯ್ತು. ಏನು ರಿಲೀಸ್ ಮಾಡಿದ್ಯಾ? ಅಮ್ಮ ತಾಯಿ, ನಿಂಗೆ ಪುಣ್ಯ ಬರುತ್ತೆ, ಹೋಗಮ್ಮ. ಲಕ್ಷ್ಮಿ, ಹಾವು ಹಾವು! ಲಕ್ಷ್ಮಿ, ಏನು ಆಗಲ್ಲಮ್ಮ, ಏನು ಆಗಿಲ್ಲಮ್ಮ. ದೇವಕಿ ಅವರೇ, ಫಸ್ಟ್ ಏಡ್ ಕಿಟ್ ಏನಾದರೂ ಇದೆಯಾ? ಪಾವ್ರಿ, ಹೋಗಿ ತಗೊಂಡ್ ಬಾ, ನಾನು ಆಂಬ್ಯುಲೆನ್ಸ್ ಕಾಲ್ ಮಾಡ್ತೀನಿ. ಏನು ಹೋಗಲ್ಲ, ಏನು ಹೋಗಲ್ಲ, ಹೆದ್ರು ಬಿಡ ನೀನು. ಲಕ್ಷ್ಮಿ, ಏನು ಆಗಲ್ಲ, ಹೆದ್ರು ಬಿಡ, ಹೆದ್ರು ಬಿಡ. ಲಕ್ಷ್ಮಿ, ಕಣ್ಬಿಡಮ್ಮ. ಲಕ್ಷ್ಮಿ, ಲಕ್ಷ್ಮಿ, ಕಣ್ಬಿಡಮ್ಮ. ಅಮ್ಮ, ಕಣ್ಬಿಡಮ್ಮ. ಏನಾಯ್ತಮ್ಮ? ಕಣ್ಬಿಡಮ್ಮ. ಮಾವ, ಬನ್ನಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಹೌದು ರೀ, ಬೇಗ ಅಮ್ಮನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಲಕ್ಷ್ಮಿ, 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 ಕಣ್ಬಿಡು ಲಕ್ಷ್ಮಿ. ಲಕ್ಷ್ಮಿ, ಎಷ್ಟೋ ವರ್ಷದಿಂದ ಪಾಪ ಇಬ್ರು ದೂರ ಇದ್ರು ಅಂತ ಮಾವ ನಮ್ಮ ಮನೆಗೆ ಇನ್ವೈಟ್ ಮಾಡಿದ್ರು. ನಮ್ಮ ಮನೆಯಲ್ಲಿ ಈ ಥರ ಆಗೋಯ್ತಲ್ಲ, ಛೇ. ಅದಕ್ಕೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವ್ರು ಇಲ್ಲಿ ಬಂದಿದ್ದಕ್ಕಾಯ್ತು ಅನ್ನೋ ಥರ ಮಾತಾಡ್ತಿದ್ದಿರಲ್ಲ. ಅಮ್ಮ, ಈ ಥರ ಹೋದ್ರಾ? ಅಯ್ಯೋ, ನನಗೇನೇ ಗೊತ್ತು, ಡಾಕ್ಟ್ರ್ ಬಂದ್ಮೇಲೆ ಗೊತ್ತಾಗತ್ತೆ. ಇರೇ, ಅದು ಹಾವು ಕಚ್ಚಿರೋ ಜಾಗದಲ್ಲಿ ಸ್ವಲ್ಪ ಕಟ್ ಮಾಡಿ ರಕ್ತನ ಹೀರಿದ್ರೆ ವಿಷ ಮೈಗೆ ಏರೋದಿಲ್ಲ. ಅದಕ್ಕೆ ಯಾವುದೋ ಹಳೆ ಕಾಲದ ಸಿನಿಮಾ ಐಡಿಯಾ ಕೊಡ್ಬೇಡಿ, ಸ್ವಲ್ಪ ಸುಮ್ಮನೆ ಇರಿ. ಅವ್ರ ಕಾಲ್ಗೆ ಬಿಗಿಯಾಗಿ ದಾರ ಕಟ್ಟೋಣ. ಪಾವನಿ, ದಾರ ತಗೊಂಡ್ ಬಾರೆ. ಹಾಗೆಲ್ಲ ಮಾಡಬಾರ್ದು ಚಿಕ್ಕಮ್ಮ, ಹಾಗೆ ಮಾಡಿದ್ರೆ ನರ್ವ್ ಡ್ಯಾಮೇಜ್ ಆಗುತ್ತೆ. ಮೊದಲು ಡಾಕ್ಟರ್ ಹತ್ರ ಹೋಗೋಣ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಂಬ್ಯುಲೆನ್ಸ್ ಬರ್ತಾ ಇದೆ. ಲಕ್ಷ್ಮಿ, ಅತ್ತೆ ಕಣ್ಬಿಡಿಯತ್ತೆ. ಲಕ್ಷ್ಮಿ, ದೇವಕಿ, ಇನ್ನೂ ಇಷ್ಟೊತ್ತೆ ಆಂಬ್ಯುಲೆನ್ಸ್ ಬಂತೋ ಇಲ್ವೋ ಇನ್ನೂ? ಅಮ್ಮ, ಕನೆಕ್ಟೇ ಆಗ್ತಾ ಇಲ್ಲ. ಓ ದೇವ್ರೆ. ಲಕ್ಷ್ಮಿ, ಲಕ್ಷ್ಮಿ, ಕಣ್ಬಿಡು ಲಕ್ಷ್ಮಿ. ಲಕ್ಷ್ಮಿ, ನಿನಗೇನೂ ಆಗಿಲ್ಲ ತಾನೆ?
ಇಲ್ಲಣ್ಣ, ನನಗೇನು ಆಗಿಲ್ಲ. ಲಕ್ಷ್ಮಿ, ನೀನು ಆರಾಮಾಗಿದೆಯಲ್ಲ? ಕಾಲೇನು ಉರಿತಿಲ್ಲ ತಾನೆ? ಹಾವು ಬಂದಂಗಾಯ್ತು. ಅದೇನಾದ್ರು ಹಾವೇನಾದ್ರು ಕಚ್ಚ ನೋಡು. ಇಲ್ಲ ರೀ, ನಾನು ಆರಾಮಾಗಿದ್ದೀನಿ. ಅಂದರೆ ಅಮ್ಮ ಬರೀ ಹಾವು ನೋಡಿ ತಲೆ ಸುತ್ತ ಬಿದ್ದಿದ್ದು. ಹಾಗಲ್ಲಮ್ಮ, ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಆಗ್ತಾಯಿತ್ತು. ನರಸಿಂಹ, ನೀನು ಆರಾಮಾಗಿದೆಯೇನೋ? ಧರ್ಮ, ತಂಗಿ ಮೇಲೆ ಮನಸ್ಸಲ್ಲಿ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಭಾವನೆಗಳೇ ಇಲ್ಲದೆ ಇರೋ ಥರ ನಾಟಕ ಮಾಡೋಕ್ಕೆ, ಪ್ರೀತಿನ ಮೀರಿದನ ಕೋಪ ತೋರಿಸೋಕೆ ನಿನಗೆ ಕಷ್ಟ ಆಗ್ತಿರ್ಲಿಲ್ವೇನೋ? ಹಾಗೆ ಹೇಳಿ ತಾತ, ಮೊದಲೇ ನನ್ನ ಮುದ್ದಿನ ತಂಗಿ ಅಂತ ತಪ್ಕೊಂಡಿದ್ದಿದ್ರೆ ಏನಾಗ್ತಿತ್ತು? ಭಾವನೆಗಳೇ ಇಲ್ಲ ಅಂತ ಯಾರು ಹೇಳಿದ್ರು ಧರ್ಮ? ಕೋಪನೂ ಒಂದು ಭಾವನೆನೇ ಅಲ್ವಾ? ಪ್ರೀತಿ ಹೆಚ್ಚು ಇರೋ ಕಡೆ ಕೋಪನೂ ಇರುತ್ತೆ ಕಣೋ. ನೋಡ್ರಿ ಮಹಾಜನಗಳ, ಏ ಪ್ರಸಾದ, ಅದನ್ನ ಯಾಕೆ ಹಿಡ್ಕೊಂಬಂದೆ? ತಗೊಂಡೋಗಿ ಹೊರಗಡೆ ಬಿಡು. ಇಲ್ಲಾಂದ್ರೆ ನಿನಗೊಂದು ಆಂಬುಲೆನ್ಸ್ ತರಿಸ್ಬೇಕಾಗತ್ತೆ. ಅಪ್ಪರ ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಾನು ಹೇಳ್ತೀನಿ, ನಾಗಿನ ನಾನು ಮೇಂಟೈನ್ ಮಾಡ್ತೀನಿ. ಈ ನಾಗಪ್ಪನ ಮೇಂಟೈನ್ ಮಾಡೋಕ್ಕಾಗಿಲ್ಲನ್ರಿ. ಲಕ್ಷ್ಮಿ, ಅವ್ನು ಹಿಡ್ಕೊಂಡು ಬಂದಿರೋದು ನಮ್ಮ ರೋಬೋ ಹಾವು. ರೀ ಮೂಲಿ ಮನೆ, ಅದನ್ನ ಹುಷಾರಾಗಿ ಜೇಬಲ್ಲಿ ಇಟ್ಕೊಂಡು ಕರ್ಕೊಂಡೋಗಿ ಎಲ್ಲಾದ್ರೂ ದೂರ ಬಿಟ್ಬಿಟ್ಟು ಬಂದ್ರಿ. ಅದೇನಾರ ಏನು ಹೇಳಕತ್ತೀರಿ? ಇದನ್ನ ಬಿಟ್ರೆ ಇದು ಕಡ್ದು ಬಿಡ್ತೈತ್ರಿ. ಪ್ರಸಾದ್ ಅಣ್ಣ, ಅದು ಕಚ್ಚಲ್ಲ, ಅದ್ರದ್ದು ಬ್ಯಾಟ್ರಿ ವೀಕ್ ಆಗಿದೆ. ಬ್ಯಾಟ್ರಿ ಬ್ಯಾಟ್ರಿ ಬೇಕಾಗಿದೆಯಾ? ಏನು ಮಾತಾಡ್ತಿದ್ಯಮ್ಮ ಲಕ್ಷ್ಮಿ? ಅಂಕಲ್, ಅದು ಸಾರಿ, ನಾವಿಬ್ಬರು ರೋಬೋ ಹಾವನ್ನ ಬಿಟ್ಟು ಅಣ್ಣ ತಂಗಿನ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ.